ಆರೋಗ್ಯದಲ್ಲಿ ಏನು ಸಮಸ್ಯೆ ಇತ್ತು ಅಂತ ಅಮೃತ್ ನೋಣಿ ಹೆಲ್ತ್ ಕೇರ್ ಸೆಂಟರ್ಗೆ ಬಂದಿದ್ರಿ ಸರ್? ಭಾಳ ಸುಸ್ತಾಗ್ತಿತ್ತು ರೀ. ಆಮೇಲೆ ಡಾಕ್ಟರ್ ಹತ್ರ ಚೆಕ್ ಮಾಡಿಸಿದೆ. ಇಲ್ಲ ಇದನ್ನು ತೊಗೊಳ್ರಿ, ಕಂಟಿನ್ಯೂಸ್ ಆರಾಮಾಗ್ತದೆ. ಆಮೇಲೆ ಒಂದು 2-3 ತಿಂಗಳಾದ್ಮೇಲೆ ಬಂದಿದ್ದೀನಿ ರೀ. ಈಗ ಎಲ್ಲ ಚೆಕ್ ಮಾಡಿಸಿದ್ರೆ ಎಲ್ಲ ಓಕೆ ಅದ ಸರ್. ಒಂದು ಅಮೃತ್ ನೋಣಿ ಹೆಲ್ತ್ ಕೇರ್ ಸೆಂಟರಿನ ಸ್ಪೆಷಾಲಿಟಿ ಏನಪ್ಪಾ ಅಂತ ಅಂದ್ರೆ, ಇಲ್ಲಿ ಯಾವುದೇ ಪೇಷಂಟ್ ಬಂದ್ರು ಯಾವುದೇ ತರದ ಚಾರ್ಜಸ್ ಇರಲ್ಲ, ಫ್ರೀ ಕನ್ಸಲ್ಟೇಷನ್, ಮತ್ತೆ ಇಲ್ಲಿ ಏನೇ ಟೆಸ್ಟ್ ಮಾಡಿದ್ರು ಕೂಡ ಫ್ರೀ ಆಫ್ ಕಾಸ್ಟ್ ಇರುತ್ತೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಇಲ್ಲಿ ಬಂತಂತಂದ್ರೆ ಎಲ್ಲ ಮತ್ತೆ BP, ಶುಗರ್ ಎಲ್ಲ ಚೆಕ್ ಮಾಡ್ತಾರೆ ಫ್ರೀ ಆಫ್ ಕಾಸ್ಟ್. ಎಂಟ್ರೆನ್ಸ್ ಫೀಸ್ ಏನು ಇರೋದಿಲ್ಲ. ಎಲ್ಲ ರೀತಿಯಿಂದ ಅನುಕೂಲ ಐತೆ. ಚೆಕ್ ಮಾಡಿಸೋದ್ರಿಂದ ಮನಸ್ಸಿಗೆ ಸಮಾಧಾನ ಇರುತ್ತೆ. ಇದು ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಇರ್ತದೆ. ಬಂದು ಇಲ್ಲಿ ಚೆಕ್ ಮಾಡಿಸೋದು ಒಳ್ಳೇದು. ಎಷ್ಟು ದಿನದಿಂದ ಅಮೃತ್ ನೋಣಿ ಪ್ರಾಡಕ್ಟ್ಗಳನ್ನ ತಗೊಳ್ತಿದ್ರಿ ಸರ್ ನೀವು? 2 ಇಯರ್ಸ್ಲಿಂದ ತಗೋತಾ ಇದ್ದೇನೆ ರೀ. ಕಂಟ್ರೋಲಿಂಗ್ ಅದ, ಐ ಆಮ್ ಆಕ್ಟಿವ್ ಆಲ್ಸೋ. ಅಂಥದ್ದು ಏನು ಪ್ರಾಬ್ಲಮ್ ಇಲ್ಲ. ಅಮೃತ್ ನೋಣಿ ಹೆಲ್ತ್ ಕೇರಿನ ಸ್ಪೆಷಾಲಿಟಿ ಫ್ರೀ ಆಫ್ ಕನ್ಸಲ್ಟೇಷನ್, ಫ್ರೀ ಆಫ್ ಚಾರ್ಜ್ ಅಲ್ಲಿ ನಿಮ್ಗೆ ಏನೇ ಟೆಸ್ಟಿಂಗ್ ಇದ್ರೂ ಮಾಡ್ತಾರೆ. ವಿಸಿಟ್ ಮಾಡಿ ಒಂದ್ಸತಿ ಅಮೃತ್ ನೋಣಿ ಹೆಲ್ತ್ ಕೇರ್.